ಇನ್ನು ರಾಜಕೀಯದ ವಿಚಾರದ ಬಗ್ಗೆ ಹೇಳೋದಾದ್ರೆ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಕಾಂಗ್ರೆಸ್ನ ಮುಖಂಡರು, ಪ್ರಮುಖವಾಗಿ ಸಿದ್ದರಾಮಯ್ಯ ಅಭಿಮಾನಿಗಳು ಎಲ್ಲರೂ ಕೂಡ ಈಗ ರಾಜ್ಯಪಾಲರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ರಾಜ್ಯಾದ್ಯಂತ ಕಾಂಗ್ರೆಸ್ ನಾಯಕರು ರಣಕಹಳೆಯನ್ನು ಊದಿದ್ದು ಷಡ್ಯಂತ್ರಕ್ಕೆ ಸವಾಲ್ ಎಂಬ ಹೆಸರಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆ ಆಯೋಜನೆ ಮಾಡಲಾಗಿದೆ. ಕಾಂಗ್ರೆಸ್ನ ನಾಯಕರು ಬೀದಿಗಿಳಿದು ಬೃಹತ್ ಹೋರಾಟವನ್ನು ಮಾಡ್ತಾರೆ. ಬೆಳಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆ ಆಯೋಜನೆ ಮಾಡಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು, ಶಾಸಕರು, ನಾಯಕರು, ಸಚಿವರು ಎಲ್ಲರೂ ಕೂಡ ಬರ್ತಾರೆ. ಇನ್ನು ಮುಖಂಡರಿಂದಲೂ ಕೂಡ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನು ಈಗಾಗಲೇ ಘೋಷಣೆ ಮಾಡಲಾಗಿದ್ದು ಅಲ್ಲೆಲ್ಲೂ ಕೂಡ ಕಾರ್ಯಕರ್ತರು ಮತ್ತು ಸ್ಥಳೀಯ ನಾಯಕರು ಭಾರಿ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ದಾರೆ. ನೋಡ್ತಾ ಇದ್ದಾರೆ, ದೃಶ್ಯಗಳು ಕೂಡ ಬರ್ತಾ ಇದೆ. ರಾಜ್ಯದ ವಿವಿಧೆಡೆ ಈ ರೀತಿಯಂಥ ಹೋರಾಟ ನಮಗೆ ಕಂಡು ಬರ್ತಾ ಇದೆ. ಒಂದು ಕಡೆ ಕಾನೂನು ಹೋರಾಟ ಆದರೆ ಮತ್ತೊಂದು ಕಡೆಗೆ ಬೀದಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ರಣಕಹಳೆಯನ್ನು ಉದೀಗ ರಾಜ್ಯಪಾಲರ ವಿರುದ್ಧ ಗರಂ ಆಗಿದ್ದಾರೆ. ರಾಜ್ಯಪಾಲರ ಪಕ್ಷಪಾತಿ ಧೋರಣೆ ಖಂಡಿಸಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಈಗಾಗಲೇ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ವಿವಿಧ ಜಿಲ್ಲಾ ಭಾಗದಿಂದ ಬರ್ತಾ ಇರುವಂಥ ದೃಶ್ಯ ಅದು. ಈಗ ಕಾಂಗ್ರೆಸ್ನ ನಾಯಕರ ಈಗ ಹೋರಾಟಕ್ಕೆ ಹಿಡಿದ್ರೆ ಇನ್ನಷ್ಟು ಕೆಲ ನಾಯಕರು ಈಗ ರಾಜ್ಯಪಾಲರ ವಿರುದ್ಧ ಸಿಟ್ಟಾಗಿ ಘೋಷಣೆ ಕೂಗ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಕಾರ್ಯಕರ್ತರು, ಸ್ಥಳೀಯ ಮುಖಂಡರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಸಚಿವರುಗಳು ಕೂಡ ಈಗ ಸಿದ್ದರಾಮಯ್ಯ ಅವರ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಇನ್ನು ಸಚಿವ ಸಂತೋಷ್ ಲಾಡ್ ಕೂಡ ಈ ಬಗ್ಗೆ ಮಾತನಾಡಿದ್ದು ರಾಜ್ಯಪಾಲರ ನಡೆಯನ್ನು ಖಂಡಿಸಿದ್ದಾರೆ. ಪ್ರತಿಭಟನೆ ಮಾಡ್ತಕ್ಕಂಥದ್ದು ಏನಂತಂದರೆ, ಈ ದೇಶದಲ್ಲಿ ಒಬ್ಬ ಹಿಂದುಳಿದ ಅಹಿಂದ ನಾಯಕ, ಇವತ್ತು ಹಿಂದುಳಿದ ಅಹಿಂದ ನಾಯಕನ ತುಳಿದಿಕ್ಬೇಕಂತ ಹೇಳಿ ಇದೇನೋ BJP ಒಂದು ತಂತ್ರ ಇದೆ, ಇದು BJP ಕುತಂತ್ರ ಇದೆ. ಇದು ರಾಜಕೀಯವಾಗಿ ಅವ್ರು ಮಾಡ್ತಕ್ಕಂಥದ್ದನ್ನು ನಾವು ರಾಜಕೀಯವಾಗಿ ಮಾಡಬೇಕಾಗತ್ತೆ. ಸೊ ಹಂಗಾಗಿ ತಮಗೆ ಭಾಳಷ್ಟು ಮಾಹಿತಿ ಇದೆ, ಇದು ಯಾವ ಬೇಸಿಸ್ ಮೇಲೆ, ಯಾವ ಆಧಾರದ ಮೇಲೆ ಅವರು ಪ್ರಾಸಿಕ್ಯೂಷನ್ ಕೊಡ್ತಾ ಇರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಸೊ ಹಂಗಾಗಿ ರಾಜಕೀಯವಾಗಿ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ, ಮಾಡ್ತಾ ಇದ್ದೀವಿ. ಹಂಗಾಗಿ ಇಡೀ ಕರ್ನಾಟಕದ ಜನತೆ ಇವತ್ತು ನೋಡಬೇಕು, ಇವತ್ತು ಒಬ್ಬ ಗವರ್ನರ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಇವರು ರಾಜಕೀಯವಾಗಿ ಸಿದ್ದರಾಮಯ್ಯವ್ರನ್ನ ಹೆಸರನ್ನ ವಿಶೇಷವಾಗಿ ಕಳೆದ 40 ವರ್ಷದ ರಾಜಕೀಯ ಅವರ ಇತಿಹಾಸದಲ್ಲಿ ಅವ್ರ ರಾಜಕೀಯ ಬಂದಿರತಕ್ಕಂಥ ಹಾದಿಯಲ್ಲಿ ಒಬ್ಬ ಸಾಮಾಜಿಕ ಜೀವನದಲ್ಲಿ ಒಬ್ಬ ಶೋಷಿತ ವರ್ಗದವರ ಪರವಾಗಿ ಹೋರಾಟ ಬಂದಿರತಕ್ಕಂಥ ಒಬ್ಬ ನಾಯಕನ ಯಾವ ರೀತಿ ಇವತ್ತು BJPಯವರು ಇದನ್ನು ಅವರಿಗೆ ತೊಂದರೆ ಕೊಡಬೇಕು, ಅವ್ರನ್ನ ಈ ಹುದ್ದೆಯಿಂದ ದೂರ ಓಡಿಸ್ಬೇಕು, ಬೆಳೆಸಬೇಕು, ಸರ್ಕಾರ ಬೆಳೆಸ್ಬೇಕಂತ ಹೇಳಿದೆ ಸಂಚಾರ ಮಾಡಿದ್ದಾರೆ. ಖಂಡಿತವಾದ ವಿಶೇಷವಾಗಿ ಹಿಂದುಳಿದ ಎಲ್ಲ ವರ್ಗದ ಜನರು, ಕರ್ನಾಟಕದಾಗ ಎಲ್ಲ ಶೋಷಿತ ವರ್ಗದ ಜನರು ಅವ್ರ ಪರವಾಗಿದ್ದಾರೆ. ಇದನ್ನು ಎಲ್ಲೋ ಒಂದು ಜಾಗದಲ್ಲಿ ಅವರಿಗೆ ಅವ್ರ ಪಾಪ್ಯುಲಾರಿಟಿ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ BJP. ಅದಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾವು ಕರ್ನಾಟಕದ ಜನತೆ ಹಾಗೂ ವಿಶೇಷವಾಗಿ ನಮ್ಮೆಲ್ಲ ಶಾಸಕರು, ಸಚಿವರುಗಳು, ಕೆಲವು BJP ಶಾಸಕರು ಕೂಡ ನಮ್ಮ ಪರವಾಗಿದ್ದಾರೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಒಂದು ಪಾಪ್ಯುಲರ್ ಲೀಡರು, ಎರಡನೇದು 60,000 ಕೋಟಿ ಬಡವರು ಕೊಟ್ಟಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ GST ವಿಷಯದಲ್ಲಿ ದೇಶದ ಗಮನವನ್ನು ಸೆಳೆದಿದ್ದಾರೆ. ಆಮೇಲೆ ನಮಗೆ ಏನು ಬರ ಪರಿಹಾರ ಬರಬೇಕಾಗಿತ್ತು, ಕೇಂದ್ರ ಕೊಡಲಿಲ್ಲ, ಸುಪ್ರೀಂ ಕೋರ್ಟಿಗೆ ಹೋದ್ವಿ, ಮುಜುಗರ ಆಗಿದೆ. ಆಮೇಲೆ ಅವರಿಗೆ ಸರ್ಕಾರದಲ್ಲಿ ಇದ್ಮೇಲೆ ಸರ್ಕಾರ ಬೆಳೆಸೋಕೆ ಅವ್ರಿಗೇನು ಹೋಗೋದಿದೆ. ಮೋದಿಯವರು ಸಾಹೇಬ್ರದ್ದು BJPಯವರು ಆಡಳಿತ ಕಳೆದ 10 ವರ್ಷದಲ್ಲಿ ಭಾಳಷ್ಟು ಸರ್ಕಾರ ಈ ರೀತಿ ಬೆಳೆಸಿದ್ದಾರೆ. ಹೆಂಗೆ ಒಂದು ಬೆಳೆಸ್ಬೇಕು, ಅವ್ರಿಗೇನು ಹೋಗೋದಿದೆ. 4 ವರ್ಷಕ್ಕೆ ಅಧಿಕಾರದಲ್ಲಿದ್ದಾರೆ. ಕರ್ನಾಟಕ ಇದ್ರೆ ಎಷ್ಟಾಯಿತು, ಬಿದ್ದರೆ ಎಷ್ಟಾಯಿತು. ಒಂದು 136 ಸೀಟ್ ಬಂದಿರತಕ್ಕಂಥ ಒಂದು ಸರ್ಕಾರನ, ಜನ ಆದೇಶ ಕೊಟ್ಟಿರ್ತಕ್ಕಂಥ ಸರ್ಕಾರನ ಬೆಳೆಸೋಕೆ ಎಂಥ ಮತ್ತು ಮಾರ್ಗಗಳು ಹೆಂಗೆ ಉಳಿಬೇಕು, ಇದೇ ರೀತಿ ಉಳಿಬೇಕು. MLAಗಳು ಕರ್ಕೊಂಡು ಹೋಗ್ಬೇಕಂದ್ರೆ 60-70 MLA ಬೇಕು, ಕಷ್ಟ ಆಗುತ್ತೆ. ಈಗ ಸರ್ಕಾರ ಬೆಳೆಸ್ಬೇಕಂದ್ರೆ 60-70 MLA ಬೇಕಲ್ಲ, ಅದು ಕಷ್ಟ ಆಗುತ್ತೆ. ಇದು ಯಾರನ್ನು ಬೇರೆ ಮಾರ್ಗಗಳು ಹುಡುಕ್ಬೇಕಲ್ಲ. ಅದೇ ಹೇಳ್ತಿರೋದಲ್ಲ, ಪ್ರಾಸಿಕ್ಯೂಷನ್ ಕೊಡೋಕ್ಕೆ ಬರೋದಿಲ್ಲ, ಅದಕ್ಕೆ ಅವ್ರಿಗೆ ಖುಷಿಯಾಗಿರೋದು. ಯಾವುದೇ ಕಾನೂನಿನಲ್ಲಿ ಕೊಡೋಕ್ಕೆ ಪ್ರಾವಿಷನ್ ಇಲ್ಲ, ನನಗೆ ಗವರ್ನರ್ ಮುಖಾಂತರ ಕೊಡಿಸಿದ್ರಲ್ಲ, ಅದಕ್ಕೆ BJP. ಇದರ ಜೊತೆಗೆ ಇನ್ನೋರ್ವ ಹಿರಿಯ ಸಚಿವ HK ಪಾಟೀಲ್ ಕೂಡ ಮಾತನಾಡಿದರೆ. ಸಿದ್ದರಾಮಯ್ಯ ಪರ ಗಟ್ಟಿಯಾಗಿ ನಿಂತಿರುವಂಥ ಸಚಿವರು ಈಗ ರಾಜ್ಯಪಾಲರ ಹಾಗೂ ರಾಜಭವನದ ನಡೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. BJP ಅವರೇ ರಾಜೀನಾಮೆ ಕೊಡಲ್ಲ ಸರ್, ಯಾವುದೇ ಕಾರಣಕ್ಕೂ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈ ಅನ್ಯಾಯದ ಈ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ನಿರ್ಣಯಕ್ಕಾಗಿ ಈ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಯಾಕೆ ಕೊಡಬೇಕು?
ಇದು ಬಿಜೆಪಿಯವರು ಕುತಂತ್ರ ಅಂತೀರಿ ಸರ್, ಸರ್ಕಾರವನ್ನು ಇದು ಬಿ ಜೆ ಪಿಯವ್ರ ಕುತಂತ್ರ. ಕೇಂದ್ರ ಸರ್ಕಾರ, ರಾಜ್ಯಪಾಲರು, ಬಿ ಜೆ ಪಿಯ ಕೆಲವು ನಾಯಕರು, ಕೆಲವು ಸಿದ್ದರಾಮಯ್ಯನವರ ವಿರೋಧಿಗಳು ಮಾಡಿರ್ತಕ್ಕಂಥ ಷಡ್ಯಂತ್ರ ಇದು. ನಾನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಎದಕ್ಕೆ ಬ್ಲ್ಯಾಕ್ ಮೇಲ್ ಮಾಡಬೇಕು? ನಾವೆದಕ್ಕೆ ಬ್ಲ್ಯಾಕ್ ಮೇಲ್ ಮಾಡೋಣ್ರಿ ನಿಮ್ಮನ್ನು? ನೀವು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದೀರಿ ಸಿದ್ದರಾಮಯ್ಯನ ಅಷ್ಟೇ. ರಾಜ್ಯದ ವಿವಿಧ ಭಾಗದಲ್ಲಿ ಈಗಾಗಲೇ ಪ್ರತಿಭಟನೆ ಕೂಡ ಆರಂಭವಾಗಿದೆ. ಇನ್ನೊಂದು ಕಡೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ನ ನಾಯಕರು ದೊಡ್ಡದಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇದ್ರ ಜೊತೆಗೆ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈಗಾಗಲೇ ಪ್ರತಿಭಟನೆ ಆಗಿದೆ. ಇನ್ನು ಸಚಿವರು ಕೂಡ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತನಾಡ್ತಿದ್ದಾರೆ, ಸಿದ್ದರಾಮಯ್ಯ ಪರವಾಗಿ ಮಾತನಾಡ್ತಿದ್ದಾರೆ. BJPಯ ಷಡ್ಯಂತ್ರದಿಂದ ಈ ರೀತಿಯಂಥ ಘಟನೆಗಳು ನಡೀತಾ ಇದೆ. ರಾಜ್ಯಪಾಲರು ಈಗಾಗಲೇ ನೋಟಿಸ್ ಕೊಟ್ಟಿರುವಂಥದ್ದು ಅಥವಾ ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ಕೊಟ್ಟಿರುವಂಥದ್ದು ಕೂಡ ಈಗ ನೇರವಾಗಿ BJPಯ ಕುಮ್ಮಕ್ಕಿನಿಂದ ಅಂತ ಹೇಳ್ತಿದ್ದಾರೆ. ಶಿವಾನಂದ ಪಾಟೀಲ್ ಕೂಡ ಮಾತನಾಡಿದ್ದಾರೆ, ನೋಡೋಣ ಬನ್ನಿ. ಕಾನೂನಿನ ಹೋರಾಟ ಆಗುತ್ತೆ. ಈಗ ಆಲ್ರೆಡಿ ಅವರು ನೋಟಿಸ್ ಕೊಡಬಾರ್ದು ಅಂತೇಳಿ ನಾವು ಹೇಳ್ತಿದ್ವಿ, ಪ್ರಿಲಿಮಿನರಿ ಎನ್ಕ್ವೈರಿ ಇದೆ, ಕೊಟ್ಬಿಟ್ಟಿದ್ದಾರೆ. ಇದು ಕಾನೂನಿನ ಹೋರಾಟ ಮಾತ್ರ ಉಳಿದಿದೆ. ಈಗ ಕ್ಯಾಬಿನೆಟ್ಟು ಕೂಡ ತಿಳಿಸಿದೆ ಅವರಿಗೆ, ಬಟ್ ಕ್ಯಾಬಿನೆಟ್ಟಿನ ಅಭಿಪ್ರಾಯ ಅವರು ಕನ್ಸಿಡರ್ ಮಾಡಿಲ್ಲ. ರಾಜ್ಯಪಾಲರು ನಡೆ ಯಾಕೆ ನಮಗೆ ಹೆಂಗೆ ಗೊತ್ತಾಗತ್ತೆ? ರಾಜ್ಯಪಾಲರು ಯಾರ ಮಾತಿಗೆ ಪ್ರೇರಣೆಗೆ ಒಳಗಾಗಿ ಮಾಡಿದ್ದಾರೆ ಅನ್ನೋದು ನಾವು ಹೇಳೋಕ್ಕಾಗತ್ತ? ಒಂದೆಡೆ ಏನಾದರೂ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ FIR ಆಗ್ತದೆ ನ್ಯಾಯ. ಮುಂದಿನ ನಡೆ ನಿಮ್ಮ ಸರ್ಕಾರದ ಸಚಿವರು ಕಾನೂನಿನ ಹೋರಾಟ ಮಾಡೋದಂತೇಳಿ ನಿರ್ಣಯ ಆಗ್ಬಿಟ್ಟಿದೆಯಲ್ಲ, ಇವತ್ತೇ ಇದೆಯಲ್ಲ ಹೈಕೋರ್ಟ್ನಲ್ಲಿ. ಈಗ ಹೋರಾಟ ಪ್ರತಿಭಟನೆ ಸರ್, ಈ ವಿರುದ್ಧ ಪ್ರತಿಭಟನೆ ಮತ್ತೀಗ ರಾಜಕೀಯವಾಗಿ ಅವ್ರು ಮಾಡ್ತಾ ಇದ್ದಾರೆ. ಅಂದ್ರೆ ಪಾದಯಾತ್ರೆ ಮಾಡಿದರೆ ನಾವು ಪ್ರತಿಭಟನೆ ಮಾಡಬಾರ್ದು ಅಂತೇಳಿದೆ. ರಾಜ್ಯಪಾಲರು ಸಂವಿಧಾನಿಕ ಹುದ್ದೆಯಲ್ಲಿ ಒಂದು ಕಡೆಗೆ ಕಾನೂನು ಸಮರ ಒಂದು ಕಡೆಗಾದರೆ, ಇನ್ನೊಂದು ಕಡೆಗೆ ಹೋರಾಟ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ನ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ. CM ವಿರುದ್ಧ ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಮೈಸೂರು ಜಿಲ್ಲೆ ಟಿ ನರಸೀಪುರ ನಿಜಕ್ಕೂ ಕೂಡ ಸ್ತಬ್ಧವಾಗಿದೆ. ಟಿ ನರಸೀಪುರ ಪಟ್ಟಣ ಸಂಪೂರ್ಣವಾಗಿ ಬಂದಾಗಿದೆ. ಕರೆ ನೀಡಿದಂಥ ಕಾಂಗ್ರೆಸ್ ಸಮಿತಿಯ ಎಲ್ಲ ಕಾರ್ಯಕರ್ತರು ಈಗ ಹೋರಾಟವನ್ನು ಮಾಡ್ತಾರೆ. ಇದ್ರ ಜೊತೆಗೆ ಈಗ ನಾವೀಗ ಸಂಪೂರ್ಣವಾದಂಥ ವಿವರವನ್ನು ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ರಿಟ್ ಅಪ್ಲಿಕೇಶನ್ಸ್ ಆದರೆ, ಇನ್ನೊಂದು ಕಡೆಗೆ ಟಿ ನರಸೀಪುರ ಸಂಪೂರ್ಣವಾಗಿ ಬಂದಾಗಿರುವಂಥ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಟಿ ನರಸೀಪುರ ಪಟ್ಟಣ ಸಂಪೂರ್ಣವಾಗಿ ಬಂದಾಗಿದೆ. ಕಾಂಗ್ರೆಸ್ ಕರೆ ಕೊಟ್ಟಿದ್ದಂಥ ಬಂದ್ನಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಮೆಡಿಕಲ್ಸ್, ಆಸ್ಪತ್ರೆ, ತುರ್ತು ಸೇವೆ ಹೊರತುಪಡಿಸಿ ಉಳಿದೆಲ್ಲ ಅಂಗಡಿ ಮುಂಗಟ್ಟುಗಳು ಬಂದಾಗಿವೆ. ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಪರ ಅವರ ಶಾಸಕರು, ಅವರ ಪಕ್ಷ ಈಗ ಗಟ್ಟಿಯಾಗಿ ನಿಂತಿದೆ. ಇನ್ನೊಂದು ಕಡೆಗೆ ಸಿದ್ದರಾಮಯ್ಯನವರು ಕೂಡ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಸಹಜವಾಗಿ ಸಾಕಷ್ಟು ಈ ಒಂದು ಹೋರಾಟ ಇದೆ. ಒಂದು ಕಡೆ ಕಾನೂನಿನ ಹೋರಾಟ ಮಾಡ್ತಾರೆ, ಮತ್ತೊಂದು ಕಡೆಗೆ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಕೂಡ ಕಾಂಗ್ರೆಸ್ ನಾಯಕರು ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಈ ಹೋರಾಟ ಯಾವ ತಿರು ತೆಗೆದುಕೊಳ್ಳುತ್ತೆ ನೋಡಬೇಕು.